ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ. ಗುರುವಿನ ಮಾರ್ಗದರ್ಶನ, ನೀವು ನಂಬಿದ ದೇವತೆಗಳ ರಕ್ಷಣೆ ನಿಮ್ಮನ್ನು ಸಂರಕ್ಷಿಸ್ತಾ ಇದೆ. ಹಾಗೆ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು 2 ಅದ್ಭುತ ಸತ್ಯ ಘಟನೆಗಳನ್ನು ವಿವರಿಸ್ತಾ ಇದ್ದೀನಿ. ಗುರುವಿನ ಮೇಲೆ ನಂಬಿಕೆ ಇಟ್ಟರೆ ಜೀವನದಲ್ಲಿ ಅಸಾಧ್ಯವೆನಿಸಿದ್ದು ಸಾಧ್ಯವಾಗುತ್ತದೆ ಅನ್ನುವುದಕ್ಕೆ ಈ 2 ಸತ್ಯ ಘಟನೆಗಳು ಸಾಕ್ಷಿಯಾಗಿವೆ. ಸ್ನೇಹಿತರೆ, ನಾನು ಮೊದಲು ಸಾಯಿ ಸಂದೇಶ ಹಾಕಲಿಕ್ಕೆ ಶುರು ಮಾಡಿದ ತಕ್ಷಣ ಇವರು ನನ್ನ ವಿಡಿಯೋಗಳನ್ನು ನೋಡಲಿಕ್ಕೆ ಶುರು ಮಾಡಿದ್ರಂತೆ. ತೀರಾ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ಹೆಸರು ಊರು ಹೇಳಬೇಡಿ ಅಂತ ಹೇಳಿದ್ದಾರೆ. ಇವ್ರ ಜೀವನ ಹೇಗಿತ್ತಪ್ಪ ಅಂದರೆ, ಒಂದು ನರಕ, ಅಂದರೆ ನರಕದ ದರ್ಶನ ಮಾಡಿಸ್ತಾ ಹಾಗೆ ಇವ್ರ ಜೀವನ ಇತ್ತಂತೆ. ಯಾಕಂದರೆ ಜೀವನದಲ್ಲಿ ಗಂಡನೇ ಸರಿ ಇಲ್ಲ, ಇವ್ರನ್ನ ಅರ್ಥ ಮಾಡ್ಕೊಳ್ದೆ, ಇವರನ್ನು ಪ್ರೀತಿಸದೆ, ಗೌರವಿಸದೆ, ಆಧರಿಸದೆ, ಇವರನ್ನು ತಿರಸ್ಕಾರ ಮಾಡಿ ಬೇರೆ ಹೆಣ್ಣಿನ ಸಹವಾಸ ಮಾಡಿದ್ದಾರೆ ಅಂದರೆ ಎಲ್ಲಿಲ್ಲದ ನೋವು, ನರಕ ಯಾತನೆ ಅದೇ ಅಲ್ವಾ ಒಂದು ಹೆಣ್ಣಿಗೆ. ಅದೇ ರೀತಿ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಬಾಬಾರವರ ಈ ವಿಡಿಯೋಗಳನ್ನು ನೋಡಿ ಅವರು ಪ್ರೇರಣೆಗೊಂಡ್ರಂತೆ. ಹಾಗೆ ಬಾಬಾರವರ 9 ಆರತಿ ಆಗಿರ್ಬೋದು, ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ನೀವು ಹೇಳಿದಂತೆ ನಾನು ಸಾಯಿ ಗಾಯತ್ರಿ ಮಂತ್ರವನ್ನು ಬರೀಲಿಕ್ಕೆ ಶುರು ಮಾಡಿದೆ. ನೀವು ನಿಮ್ಮ ಸ್ವಂತ ಅನುಭವಗಳನ್ನು, ನಿಮ್ಮ ಜೀವನದಲ್ಲಿ ಬಾಬಾರವರು ನಡೆಸಿದ ಲೀಲೆಗಳನ್ನು, ಪವಾಡಗಳನ್ನು ಹೇಳ್ಕೊಂಡಿದ್ರಲ್ಲ, ಅದು ನನ್ನ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸ್ತು. ಹಾಗಾಗಿ ನನಗೆ ಇನ್ನೂ ಗುರುವಿನ ಮೇಲೆ ಅತೀವ ನಂಬಿಕೆ, ಭರವಸೆ ಉಂಟಾಯಿತು. ಅದರ ಆಧಾರದ ಮೇಲೆ ನನ್ನ ಗಂಡ ಬೇರೆ ಹೆಣ್ಣಿನ ಸಹವಾಸ ಮಾಡಿ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಅಂತೇಳಿ ಗೊತ್ತಿದ್ರೂ ಕೂಡ ನಾನು ಸಹನೆಯಿಂದ ಆ ಸಮಯವನ್ನು ಸಂಭಾಳಿಸಿದ್ದೀನಿ. ಅಂದರೆ ನಿಮ್ಮ ಪ್ರೇರಣೆಯ ನುಡಿಗಳು, ಅಂದರೆ ಪ್ರತಿದಿನ ನೀವು ಹಾಕುವ ಬಾಬಾರವರ ಸಂದೇಶಗಳಿಂದ ನಾನು ಒಂದೊಂದೇ ದಿನ ಜೀವನದಲ್ಲಿ ಭರವಸೆಯಿಂದ ಮುಂದೆ ಹೋಗ್ತಾ ಬಂದೆ. ಸತ್ತೋಗ್ಬಿಡೋಣ, ಬದುಕಲೇಬಾರ್ದು, ಇನ್ನೇನಿದೆ ನನ್ನ ಜೀವನದಲ್ಲಿ, ನನ್ನ ಗಂಡನೇ ಈ ರೀತಿಯಾಗಿ ನನ್ನನ್ನು ಬಿಟ್ಟು ಬೇರೆಯವರು ಹಿಂದೆ ಹೋಗಿದ್ದಾರೆ ಅಂದರೆ ನನ್ನಲ್ಲೇ ಏನೋ ಕೊರತೆ ಇದೆ, ಹಾಗಾಗಿ ನಾನು ಸತ್ತೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ನಾನು ಅಂದ್ಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ವಿಡಿಯೋಗಳು ನನ್ನ ಜೀವನದಲ್ಲಿ ಸ್ಫೂರ್ತಿ ತುಂಬಿವೆ. ಹಾಗೆ ನಾನು ಅದೇ ಪ್ರಕಾರ, ನೀವು ಹೇಳಿದ ಪ್ರಕಾರನೇ ಬಾಬಾರವರಲ್ಲಿ ದೃಢವಾದ ನಂಬಿಕೆ, ವಿಶ್ವಾಸವಿಟ್ಟು ಅವತ್ತೇ ನಾನು ಒಂದು ಬಾಬಾರವರ ಮೂರ್ತಿಯನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಶುರು ಮಾಡಿದೆ. ನೀವು ಹೇಳಿದಂತೆ ನವವಿಧ ಭಕ್ತಿಯ ಸಂಕೇತವಾಗಿ ಬಾಬಾರವರಿಗೆ ಪ್ರತಿನಿತ್ಯ 9 ದೀಪಗಳನ್ನು ಬೆಳಗಿಸ್ಲಿಕ್ಕೆ ಶುರು ಮಾಡಿದೆ. ಬಾಬಾ, ಈಗ ನನ್ನ ಜೀವನದಲ್ಲಿ ನೀವೇ ನನಗೆಲ್ಲ, ತಂದೆ, ತಾಯಿ, ಬಂಧು, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವ ಒಂದು ವಿಚಾರಗಳನ್ನು ನಿಮ್ಮ ಹತ್ರ ನಾನು ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ಸಂಸಾರ ಆಗಿರ್ಬೋದು, ನನ್ನ ಜೀವನದಲ್ಲಿರುವ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಸರಿಪಡಿಸಿ ಅಂಥೇಳಿ ನಾನು ಬೇರೆಯವ್ರ ಹತ್ರ ಕೇಳೋದಕ್ಕಿಂತ ನಿಮ್ಮ ಹತ್ರನೇ ಕೇಳೋದು ಉತ್ತಮ ಅಂಥೇಳಿ ನಾನು ಈ ವಿಡಿಯೋ ಸಂದೇಶಗಳ ಮೂಲಕ ಕಲ್ತಿದ್ದೀನಿ. ಹಾಗಾಗಿ ನಾನು ಅದೇ ಥರ ಆ ವಿಚಾರವನ್ನು ನಿಮ್ಮ ಪಾದಗಳಲ್ಲಿಟ್ಟು ಶರಣಾಗಿದ್ದೀನಿ. ಅದು ಎಷ್ಟು ವರ್ಷಗಳಾದರೂ ಪರವಾಗಿಲ್ಲ, ನಾನು ನೀವೇನೇ ಪರೀಕ್ಷೆ ಕೊಟ್ಟರು ಅವುಗಳನ್ನು ಎದುರಿಸಲಿಕ್ಕೆ ಶುರು ಮಾಡ್ತೀನಿ. ಅಂದರೆ ಸಿದ್ಧಳಾಗಿದ್ದೇನೆ. ಯಾಕಂದರೆ ಇದು ನನ್ನ ಪೂರ್ವಾರ್ಜಿತ ಕರ್ಮನ, ಪ್ರಾರಬ್ಧ ಕರ್ಮ. ಅಂದರೆ ನಾನು ಯಾರಿಗೂ ಈ ನೋವನ್ನು ಕೊಟ್ಟಿದ್ದೆ, ಅದಕ್ಕೆ ನನಗದು ಮರಳಿ ಸಿಕ್ಕಿರ್ಬೋದಾ, ಇಲ್ಲಾಂದರೆ ಇದು ಹೊಸ ಕರ್ಮನೋ, ಇಲ್ಲ ಅವರಿಬ್ಬರದ್ದು ಯಾವುದೇ ರೀತಿ ಸಂಬಂಧನೋ, ಯಾವ ಜನ್ಮದ್ದೋ, ನನಗೇನೂ ಗೊತ್ತಿಲ್ಲ. ಹಾಗಾಗಿ ನಾನು ಏನೂ ಜಡ್ಜ್ ಮಾಡೋಕ್ಕೆ ಹೋಗೋದಿಲ್ಲ. ಒಟ್ಟಾರೆಯಾಗಿ ನನ್ನ ಒಂದು ವಿಚಾರವನ್ನು ಸಂಪೂರ್ಣವಾಗಿ ನಿಮ್ಮ ಪಾದಗಳಲ್ಲಿ ಶರಣಾಗಿಸಿದ್ದೀನಿ. ನನಗೆ ನ್ಯಾಯ ದೊರಕಿಸಿ ಕೊಡಬೇಕು ಅನ್ನೋದು ನಿಮ್ಮ ಇಚ್ಛೆ ಆದರೆ ಖಂಡಿತ ದೊರಕಿಸಿಕೊಡಿ. ನಿಮ್ಮ ಇಚ್ಛೆ ಏನಿದೆಯೋ ಅದೇ ನನ್ನ ಜೀವನ ಆಗಲಿ. ಒಟ್ಟಾರೆಯಾಗಿ ನಾನು ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ. ಆ ವಿಚಾರವನ್ನು ಇಟ್ಟು ದೃಢ ವಿಶ್ವಾಸದಿಂದ ಬಾಬಾರವರ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಸಾಯಿ ಗಾಯತ್ರಿ ನಾಮ ಸ್ಮರಣೆಯನ್ನು ಹಾಗೆ ಅದನ್ನು ಬರೀಲಿಕ್ಕೆ ಶುರು ಮಾಡಿದರು. ಸಚ್ಚರಿತ್ರೆ ಪಾರಾಯಣ ಕೂಡ ದಿನನಿತ್ಯ ಮಾಡಲಿಕ್ಕೆ ಶುರು ಮಾಡಿದರು. ಪೂರ್ಣವಾಗಿ, ಸಂಪೂರ್ಣವಾಗಿ ಗುರುವಿನಲ್ಲಿ ಭರವಸೆ ಇಟ್ಟು ಶರಣಾದರು. ಆ ಸಮಯದಲ್ಲಿ ಆ ನೋವು, ಆ ದುಃಖ, ಆ ನಿರಾಸೆ, ಆ ಕೊರಗು, ಆ ಅಂತರ ಎಲ್ಲವನ್ನು ಸಹಿಸ್ಕೊಂಡ್ರು. ಮೌನವಾಗಿ ಸಹಿಸ್ಕೊಂಡು ನೀವೇ ನನ್ನ ಜೀವನವನ್ನು ರೂಪಿಸಿ ಕೊಟ್ಟೇ ಕೊಡ್ತೀರಿ ಅನ್ನೋ ರೀತಿಯಲ್ಲಿ ನನಗೆ ನಂಬಿಕೆ ಇದೆ. ಏನಾಗುತ್ತೋ ಅದು ನಿಮ್ಮ ಇಚ್ಛೆಯಂತೆ ಆಗಲಿ, ನಾನು ನಿಮ್ಮಲ್ಲಿ ಶರಣಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಸಂಪೂರ್ಣವಾಗಿ ಶರಣಾಗ್ಬಿಟ್ರು. ಬಾಬಾ, ನೀವೇ ನನ್ನ ಜೀವನವನ್ನು ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಶರಣಾದರಂತೆ. ಅವರ ಜೀವನದಲ್ಲಿ ಇಂಥ ಒಂದು ಅದ್ಭುತವಾದ ಬದಲಾವಣೆ ಆಗತ್ತೆ ಅಂತೇಳಿ ಅವರೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಒಂದು ಗಂಡು ಹೆಣ್ಣಿನ ಸಂಬಂಧ ಅಷ್ಟು ಸುಲಭವಾಗಿ ಅದು ಬೇರ್ಪಡೋದಿಲ್ಲ. ನಾವಾಗೆ ಅದನ್ನು ಬಲವಂತವಾಗಿ ಬೇರ್ಪಡಿಸಕ್ಕೆ ಹೋದರೆ ಅಲ್ಲಿ ಜಗಳ ಆಗತ್ತೆ, ಇಲ್ಲ ಅಂದರೆ ಕೂಗಾಟ, ರಂಪಾಟ ಆದರೂ ಕೂಡ ಮರ್ಯಾದೆ ಹೋಗೋದು ನಮ್ಮದೇ ಅಂತ ಹೇಳಿ ನೀವು ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ತಿರಲ್ಲ, ಅದೇ ಪ್ರಕಾರ ನಾನು ಮೌನವಾಗಿ ಸಹಿಸ್ಕೊಂಡೆ. ಕೂಗಾಡಿದರೆ, ಚೀರಾಡಿದರೆ ಅವರು ನನ್ನ ಬಳಿ ಮರಳಿ ಬರೋದಿಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಹಾಗಾಗಿ ನಾನು ಮೌನವಾಗಿ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದೆ. ಸಂಪೂರ್ಣವಾಗಿ ಬಾಬಾರವರಲ್ಲಿ ಭರವಸೆ ಇಟ್ಟು ಶರಣಾಗಿ ನಿರಂತರವಾಗಿ ನಾನು ನನ್ನ ಪ್ರಯತ್ನ ಮಾಡಿದೆ. ಹಾಗೆ ನಾನು ಯಾವುದೇ ರೀತಿ ನನ್ನ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಾನು ಮರಿಲಿಲ್ಲ. ಅವುಗಳನ್ನು ನಿಭಾಯಿಸ್ತೇನೆ ಪ್ರಾರ್ಥನೆ ಮಾಡ್ತಾ ಬಂದೆ. ನನ್ನನ್ನು ನಾನು ಸಂಭಾಳಿಸ್ಕೊಂಡೆ. ನನ್ನನ್ನು ಪ್ರೀತಿಸ್ದೆ, ಗೌರವಿಸ್ದೆ, ಆಧರಿಸ್ದೆ. ಇಲ್ಲ ಅಂದರೆ ನಾನು ಕುಗ್ಗಿ ಹೋಗ್ಬಿಡ್ತಿದ್ದೆ. ನಾನು ಯಾವುದೇ ಕಾರಣಕ್ಕೂ ಕುಗ್ಲಿಲ್ಲ. ನೀವು ಹೇಳಿದ ಹಾಗೆ ದಿನನಿತ್ಯ ಬೆಳಗ್ಗೆ ಹೇಳ್ತಿದ್ದೆ, ಪೂಜೆ, ಧ್ಯಾನ ಎಲ್ಲ ಮುಗಿಸ್ಕೊಳ್ತಿದ್ದೆ.
ನಮ್ಮ ಮನೆಯವ್ರಿಗೆ ಗೊತ್ತಿತ್ತು. ಅವ್ರ ವಿಚಾರ ನನಗೆ ಗೊತ್ತಿದೆ ಅಂತೇಳಿ. ಆದರೂ ಕೂಡ ನಾನು ಮಾತ್ರ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದೆ ಅಂದರೆ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಲಿ ಮೌನವಾಗಿದ್ಬಿಟ್ಟೆ. ನನ್ನನ್ನು ನಾನು ಅಲಂಕಾರ ಮಾಡ್ಕೊಳ್ತಿದ್ದೆ, ಪ್ರೀತಿಸ್ತಿದ್ದೆ, ಗೌರವಿಸ್ತಿದ್ದೆ. ನನಗೆ ಯಾವ ವಿಚಾರ ಸಂತೋಷ ಕೊಡ್ತಾವೋ ಆ ವಿಚಾರಗಳ ಕಡೆ ಗಮನ ಹರಿಸ್ಲಿಕ್ಕೆ ಶುರು ಮಾಡಿದೆ. ಹಾಡು ಕೇಳೋದಾಗಿರ್ಬೋದು, ಎಲ್ಲೋ ಒಂದು ರೀತಿಲಿ ಸ್ವಲ್ಪ ಸುತ್ತಾಟ, ಪಾರ್ಕಲ್ಲ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗೋದು, ಹಾಗೆ ಬಾಬಾರವರ ಸಾಯಿ ಸಚ್ಚರಿತ್ರೆ ಓದೋದು, ಈ ರೀತಿಯಾಗಿ ಮಕ್ಕಳ ಜೊತೆ ಆಟ ಆಡೋದು, ಕೆಲವೊಂದು ಅಭ್ಯಾಸಗಳನ್ನು ಬದಲಾಯಿಸ್ಕೊಂಡೆ. ಯಾವ ರೀತಿ ಅಂದರೆ ಮೊದಲು ನನಗೆ ಅವರೇ ಎಲ್ಲ ಅನ್ನೋ ರೀತಿಲಿ ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೆ, ಹಚ್ಕೊಂಡ್ಬಿಟ್ಟಿದ್ದೆ. ಅದು ನಮಗೆ ಅತೀವ ನೋವು ಕೊಟ್ಟಿತ್ತು. ಆದರೆ ನೀವು ಯಾವಾಗ ಹೇಳಿದ್ರಲ್ಲ, ಕೆಲವೊಂದು ಸಮಸ್ಯೆಗಳು ಎದುರಾದಾಗ ಅವುಗಳನ್ನು ಸಂಭಾಳಿಸಬೇಕು ಬುದ್ಧಿವಂತಿಕೆಯಿಂದ. ಕೂಗಾಡೋದ್ರಿಂದ, ಜಗಳ ಮಾಡೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಏನಾದರೂ ನನ್ನನ್ನು ನಾನು ಬದಲಾವಣೆ ಮಾಡಿಕೊಂಡು, ನಾನಿಲ್ಲಿ ಯಾವುದೋ ಬೇರೆ ರೀತಿ ತಿರುವು ತಗೊಳ್ಳೋಕ್ಕೋಸ್ಕರ ಈ ರೀತಿ ಆಗ್ತಾ ಇದೆಯೇನೋ ಅನ್ನೋ ರೀತಿಲಿ ನಾನು ನನ್ನನ್ನು ಕಂಡುಕೊಂಡೆ. ಹಾಗೆ ನಾನು ಹಿಂದೆ ಭರತನಾಟ್ಯ ಕಲ್ತಿದ್ದೆ ಸಣ್ಣವಳಿದ್ದಾಗ. ಹಾಗಾಗಿ ನಾನು ಮಕ್ಕಳಿಗೆ ಭರತನಾಟ್ಯ ಕ್ಲಾಸ್ ಮಾಡಲಿಕ್ಕೆ ಶುರು ಮಾಡಿದೆ. ಇದರಲ್ಲಿ ನನಗೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಅನ್ನೋ ರೀತಿಲಿ ನಾನು ತುಂಬ ನೋವುಗಳನ್ನು ಮರೀಲಿಕ್ಕೆ ಶುರು ಮಾಡಿದೆ. ಅದರಿಂದ ನಾನು ಎಲ್ಲೋ ಒಂದು ರೀತಿಲಿ ಸ್ವಾವಲಂಬಿ ಆದೆ. ಅದ್ರ ಜೊತೆಗೆ ನನ್ನ ಒಂದು ಬೆಲೆ ಏನು ಅಂತೇಳಿ ಇನ್ನೊಬ್ಬರಿಗೆ ತಿಳಿಯುವಂತೆ ಮಾಡಿದೆ. ಹಾಗೆ ಎಲ್ಲೋ ಒಂದು ರೀತಿಲಿ ಅವರಿಗೂ ನನಗೂ ಆ ಸಂಬಂಧಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಂದರೆ ಆ ಸಂಬಂಧನ ಅವ್ರು ಇಟ್ಕೊಂಡಿರೋದ್ರಿಂದ ನನ್ನ ಮೇಲೆ ಅದು ಯಾವುದೇ ರೀತಿ ದುಷ್ಪರಿಣಾಮ ಬೀರಲಿಲ್ಲ ಅನ್ನೋ ರೀತಿಲಿ ನಾನು ಆರಾಮಾಗಿದ್ದೆ. ಯಾಕಂದರೆ ಒಳಗಿಂದ ನಾನು ಕುಗ್ಗಿದ್ದೆ. ಎಲ್ಲೋ ಒಂದು ರೀತಿಲಿ ಅಳು ಬರ್ತಿತ್ತು, ದುಃಖ ಬರ್ತಿತ್ತು. ಆದರೂ ಕೂಡ ನಾನು ಮೇಲ್ಮುಖವಾಗಿ ತೋರಿಸ್ಕೊಳ್ಳಿಲ್ಲ. ಈ ರೀತಿಯಾಗಿ ಬದುಕಲಿಕ್ಕೆ ನಾನು ಶುರು ಮಾಡಿದೆ. ಅದಕ್ಕೆ ನಿಮ್ಮ ವಿಡಿಯೋಗಳೇ ಪ್ರೇರಣೆಯಾಗಿತ್ತು. ಇಲ್ಲ ಅಂದರೆ ನಾನು ಕುಗ್ಗೋಗ್ಬಿಡ್ತಿದ್ದೆ, ಇಲ್ಲ ಜಗಳ ಮಾಡಿಕೊಂಡು ತವ್ರ ಮನೆಗೆ ಹೋಗ್ತಿದ್ದೆ, ಇಲ್ಲ ಇನ್ನೇನೇನೋ ಮಾಡ್ಕೊಂಡು ಬಿಡ್ತಿದ್ದೆ. ಅಲ್ಲಿ ಹೋಗಿದ್ರೂ ನನಗೆ ಅಷ್ಟು ಬೆಲೆ ಸಿಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನು ಇಲ್ಲೇ ಇದ್ದು ಹೋರಾಟ ಮಾಡಿ ನನ್ನ ಬೆಲೆಯನ್ನು ನಾನು ಕಂಡುಕೊಂಡೆ. ಅಂದರೆ ನೀವು ಹೇಳ್ತೀರಲ್ಲ, ನಿಮ್ಮ ಆತ್ಮದ ಉದ್ದೇಶ ಹೊರ ಬರಲಿಕ್ಕೆ ಒಂದೊಂದ್ಸರಿ ಈ ರೀತಿ ಘಟನೆಗಳು ಘಟಿಸ್ತವೆ ಅಂತೇಳಿ, ಆ ರೀತಿ ಘಟನೆಗಳು ಇದೇ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ನಾನು ಅರ್ಥ ಮಾಡಿಕೊಂಡು ಈಗ ನಾನು ಹೊಸ ಜೀವನವನ್ನು ಶುರು ಮಾಡಿದ್ದೆ. ಈ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಏನಪ್ಪ ಅಂಥದ್ದೊಂದು ಅದ್ಭುತ ಚಮತ್ಕಾರ ಬಾಬಾ ನಡೆಸಿದ್ರು ಅಂದರೆ, ನಮ್ಮ ಮನೆಯವರ ಮೈ ಮೇಲೆ ಸಣ್ಣ ಸಣ್ಣ ಇದ್ದಕ್ಕಿದ್ದ ಹಾಗೆ ಕೆಲವು ಗಡ್ಡೆಗಳು, ಅಂದರೆ ಗಂಟು ಗಂಟು ಥರ ಇರೋ ಗಡ್ಡೆಗಳು ಬೆಳಿಲಿಕ್ಕೆ ಶುರು ಮಾಡಿದ್ವು. ಎಲ್ಲ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸಿದ್ವಿ, ಇದು ಅಲರ್ಜಿಗೆ ಅಂತ ಹೇಳಿದರು. ಆಸ್ಪತ್ರೆ ಆಯಿತು, ನಾಟಿ ಔಷಧಿ ಆಯಿತು, ಆದರೂ ಕೂಡ ವಾಸಿ ಆಗಲಿಲ್ಲ. ಅಷ್ಟರೊಳಗೆ ನಮ್ಮ ಮನೆಯವರ ಜೀವನದಲ್ಲಿ ಪರಿವರ್ತನೆ ಆಗಿತ್ತು. ಯಾರ ಜೀವನದಲ್ಲಿ ಅವರು ಹೋಗಿದ್ರೋ, ಅವ್ರ ಜೀವನಕ್ಕೆ ಯಾರು ಬಂದಿದ್ರು, ಅವರು ನಿಧಾನವಾಗಿ ನಮ್ಮ ಮನೆಯವರಿಂದ ಹಿಂದೆ ಸರಿಲಿಕ್ಕೆ ಶುರು ಮಾಡಿದರು. ಕಾರಣ, ಇವರಿಗೆ ಏನೋ ಕಾಯಿಲೆ ಇದೆ, ಅದು ನನಗೂ ಬಂದ್ಬಿಡುತ್ತೆ ಅನ್ನೋ ರೀತಿಲಿ. ಯಾಕಂದರೆ ನಮ್ಮ ಮನೆಯವರಿಗಾಗಿರುವ ಆ ಗಡ್ಡೆಗಳು ತುಂಬ ಕಡ್ತಾ ಬರ್ತಿದ್ವು. ಅವರು ತುಂಬ ಕೆರೆದುಕೊಳ್ತಾ ಇದ್ರು. ಎಲ್ಲೋ ಒಂದು ರೀತಿಲಿ ಅದರಿಂದ ಅವರಿಗೆ ತುಂಬ ನೋವಾಗ್ತಾ ಇತ್ತು. ಒಂದು ದಿನಕ್ಕೆ ಒಂದು ಕ್ರೀಮ್ ತಂದರೆ ಪೂರ್ತಿಯಾಗಿ ಅದು ಅವರ ದೇಹಕ್ಕೆ ಹಚ್ಕೊಳ್ಬೇಕಾಗಿತ್ತು. ಆ ರೀತಿ ಅವರಿಗೆ ಸಮಸ್ಯೆ ಆಗಿತ್ತು. ಹಾಗಂತ ನಾನು ಮಾತ್ರ ಅವರನ್ನು ತಿರಸ್ಕಾರ ಮಾಡಲಿಲ್ಲ. ಇನ್ನೂ ಬಲವಾದ ನಂಬಿಕೆಯಿಂದ ಬಾಬಾರವರಲ್ಲಿ ಶರಣಾದೆ. ಅತ್ತೆ ಬಾಬಾ ಅವ್ರು ನನ್ನಿಂದ ದೂರ ಆಗಿದ್ದರೂ ಪರವಾಗಿಲ್ಲ, ಆದರೆ ಅವರಿಗೆ ಈ ರೀತಿ ಕಾಯಿಲೆಯಿಂದ ನರಳೋದು ನನಗೆ ನೋಡೋಕ್ಕಾಗೋದಿಲ್ಲ. ನನ್ನ ಮಕ್ಕಳಿಗೆ ಅಪ್ಪ ಅವರು. ಹಿಂದೊಮ್ಮೆ ನನ್ನನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೀಗಲೂ ಕೂಡ ಅವ್ರು ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಆದರೂ ಕೂಡ ಯಾವುದೋ ಒಂದು ಅನಿವಾರ್ಯತೆಯಿಂದ ಹಾಗೆ ಮಾಡಿದ್ರೋ, ದಾರಿ ತಪ್ಪಿದ್ರೋ ಏನೋ ನನಗೆ ಗೊತ್ತಿಲ್ಲ. ಇಲ್ಲ ನನ್ನಿಂದ ಏನಾದರೂ ಕೊರತೆ ಆಯಿತು, ಅದ್ರ ಬಗ್ಗೆಯೂ ನನಗೆ ಗೊತ್ತಿಲ್ಲ ಪಾಪ. ಆದರೆ ಅವರನ್ನು ನೀವು ಹುಷಾರು ಮಾಡಬೇಕು ಅನ್ನೋ ರೀತಿಲಿ ಇನ್ನೂ ದೃಢವಾದ ಸಂಕಲ್ಪದೊಂದಿಗೆ ನಾನು ವ್ರತವನ್ನು ಮಾಡಿದೆ. ಹಾಗೆ 1 ವರ್ಷಗಳ ಕಾಲ ನನಗೆ ಇಷ್ಟವಾದ ಒಂದು ವಿಚಾರಗಳನ್ನು, ವಸ್ತುಗಳನ್ನು ತ್ಯಾಗ ಮಾಡಿದೆ. ಅವರು ಹುಷಾರಾಗಬೇಕು, ಅಲ್ಲಿವರೆಗೂ ನಾನು ಆ ವಸ್ತುಗಳನ್ನು, ಆ ವಿಚಾರಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ ಅನ್ನೋ ರೀತಿಲಿ ನಾನು ಆ ವಿಚಾರವನ್ನು ತ್ಯಾಗ ಮಾಡಿ ಗುರುವಿನಲ್ಲಿ ಸಂಪೂರ್ಣವಾಗಿ ನಿಷ್ಠೆಯಿಂದ ಶರಣಾಗಿ ನೀವು ಹೇಳಿದಂತೆ ನಾನು ಪೂಜೆ, ವ್ರತ, ದೀಪಾರಾಧನೆ, ಸಂಕಲ್ಪ, ದಯೆ ತೋರೋದು, ಪ್ರಾಣಿ ಪಕ್ಷಿಗಳ ಮೇಲೆ ಸೇವೆ ಮಾಡೋದು, ಈ ರೀತಿ ಎಲ್ಲ ನನ್ನ ಕೈಲಿ ಏನಾಗುತ್ತೋ ಅದನ್ನು ನಿಸ್ವಾರ್ಥತೆಯಿಂದ ನಾನು ಮಾಡಲಿಕ್ಕೆ ಶುರು ಮಾಡಿದೆ. ಅದರಲ್ಲಿ ಯಾವುದೇ ರೀತಿ ನನಗೆ ಏನಾದರೂ ಸ್ವಾರ್ಥ ಮನೋಭಾವ ಇರಲಿಲ್ಲ. ಆ ರೀತಿಯಾಗಿ ನಾನು ಸೇವೆ ಮಾಡಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ಬದಲಾವಣೆ ಆಗಲಿಕ್ಕೆ ಶುರು ಮಾಡಿತು. ನಿಮಗೆ ಒಂದು ಸಾರಿ ಮಧ್ಯ ಫೋನ್ ಮಾಡಿದಾಗ ಬೇವಿನ ಸೊಪ್ಪಿಗೆ ಬಾಬಾರವರ ಉದಿ ಪ್ರಸಾದವನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ರುಬ್ಬಿ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಅದೇ ಥರ ನೀವು ಹೇಳಿದ ಥರನೇ ಬೇವಿನ ಸೊಪ್ಪು ಹಾಗೆ ರುಬ್ಬಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಬಾಬಾರವರ ಉದಿ ಪ್ರಸಾದ ಹಾಕಿ ನಂತರ ಅದನ್ನು ಬಾಬಾರವರ ಎದುರಿಗೆ ಇಟ್ಟು ಒಂದು ದಿನ ಪೂರ್ತಿ ಇಡಕ್ಕೆ ಹೇಳಿದ್ರಿ. ನೀವು ಪ್ರಾರ್ಥನೆ ಮಾಡಿ ಅದನ್ನು ಕೈಯಲ್ಲಿ ಹಿಡಿದು ಸಾಯಿ ಗಾಯತ್ರಿ ಮಂತ್ರವನ್ನು ಪಠಿಸ್ಬೇಕು. ನಂತರ ಔಷಧಿನ ಲೇಪನ ಮಾಡಬೇಕು ಅನ್ನೋ ರೀತಿಲಿ ನೀವೇನು ಹೇಳಿದ್ರಲ್ಲ ಅದೇ ಥರ ನಾನು ಮಾಡ್ತಾ ಬಂದೆ. ಒಟ್ಟಾರೆಯಾಗಿ ಕೈಯಲ್ಲಿ ಹಿಡಿದು ನಾನು ಅದನ್ನು ಸಂಕಲ್ಪ ಮಾಡಿ ಆ ಔಷಧಿಗೆ ಮಂತ್ರಸಿದ್ಧಿಯನ್ನು ಕೊಟ್ಟೆ ನೀವು ಹೇಳಿದ ರೀತಿಯಲ್ಲೇ. ಆ ರೀತಿ ಎಲ್ಲ ಮಾಡಿದ ಮೇಲೆ ಅದನ್ನು ಹಚ್ಚುತ್ತಾ ಬಂದ್ವಿ. ನಮ್ಮ ಮನೆಯವ್ರನ್ನ ನಿಧಾನಕ್ಕೆ ಬಾಬಾರವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದೆ. ಹಾಗೆ ನಾವಿಬ್ಬರು
ವಾಸಿ ಆದಮೇಲೆ ಶಿರಡಿಗೆ ಬರ್ತೀವಿ ಅಂತ ಕೂಡ ಪ್ರಾರ್ಥನೆ ಮಾಡ್ಕೊಂಡ್ವಿ. ಈ ರೀತಿ ಪ್ರಾರ್ಥನೆ ಮಾಡಿಕೊಂಡ ನಂತರ ನಮ್ಮ ಮನೆಯವರ ಮೇಲಿರುವ ಆ ಗುಳ್ಳೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬಂದವು. ಅವು ಎಷ್ಟು ದೊಡ್ಡಕ್ಕಾಗ್ತಾ ಇದ್ವು ಅಂದರೆ ಬೇರೆಯವರು ಆ ಗುಳ್ಳೆಗಳನ್ನು ನೋಡಿದಾಗ ಅಸಹ್ಯ ಪಡುವಷ್ಟು ಮಟ್ಟಿಗೆ ಗಂಟಾಗ್ಬಿಟ್ಟಿದ್ವು. ಅಂದರೆ ಅವರು ಮನೆಯಿಂದ ಹೊರಗೆ ಹೋಗಿ ಯಾರ ಜೊತೆಗೂ ಮಾತನಾಡೋಕ್ಕೆ ಒಂದು ರೀತಿಲಿ ಅವ್ರಿಗೆ ಮುಜುಗರ ಆಗ್ತಿತ್ತು. ಆ ರೀತಿ ಆಗ್ಬಿಟ್ಟಿದ್ವು ಅವರಿಗೆ. ಎಲ್ಲೋ ಒಂದು ರೀತಿಲಿ ಅವ್ರನ್ನ ಮಾನಸಿಕವಾಗಿ ಕುಗ್ಸಿತ್ತು. ಅದರಲ್ಲೂ ಇವರು ಇಷ್ಟಪಟ್ಟ ಆ ಒಂದು ವ್ಯಕ್ತಿ ಕೂಡ ಅವರಿಂದ ದೂರ ಆಗಿದ್ರಲ್ಲ ಈ ಒಂದು ವಿಚಾರದಿಂದ, ಅದು ಕೂಡ ಅವರನ್ನು ಮಾನಸಿಕವಾಗಿ ಕುಗ್ಸಿತ್ತು. ಒಟ್ಟಾರೆಯಾಗಿ ಅವರಲ್ಲಿ ಒಂದು ಬದಲಾವಣೆ ಬರಬೇಕಾಗಿತ್ತು. ಇಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಗುರುತಿಸ್ಬೇಕಾಗಿತ್ತು. ಇಲ್ಲ ಅದೊಂದು ಋಣ ಅಷ್ಟೇ ಇತ್ತು. ಅದಕ್ಕೆ ಒಂದು ಪರಿಹಾರದ ಅರ್ಥವಾಗಿ ಈ ರೀತಿಯಾಗಿ ನಡೀತು. ಒಟ್ಟಾರೆಯಾಗಿ ನನ್ನ ಜೀವನದಲ್ಲಿ ಬಾಬಾ ಒಂದು ಅದ್ಭುತ ಚಮತ್ಕಾರ ಮಾಡಿದರು. ನಮ್ಮ ಮನೆಯವರು ಆ ವಿಚಾರದಿಂದ ಸಂಪೂರ್ಣವಾಗಿ ಹೊರಗೆ ಬಂದರು. ಹಾಗೆ ನನ್ನ ಹತ್ರ ಆ ವಿಚಾರದ ಬಗ್ಗೆ ಕ್ಷಮೆ ಕೂಡ ಕೇಳಿದರು. ಎಂದಿಗೂ ನನ್ನ ಜೀವನದಲ್ಲಿ ಆ ರೀತಿ ಮತ್ತೆ ತಪ್ಪು ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾರವರ ಎದುರಿಗೆ ಆಣೆ ಕೂಡ ಮಾಡಿದರು. ಹಾಗೆ ನಾವು ಈ ರಜದಲ್ಲಿ ಶಿರಡಿಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಿಮಗೆ ಇದನ್ನು ತಿಳಿಸ್ಬೇಕು ಅಂತ ಹೇಳಿ ಅನ್ನಿಸ್ತು. ಅದೇ ನಿಮ್ಮ ಧ್ವನಿಯಲ್ಲೇ ನನ್ನ ಈ ವಿಚಾರವನ್ನು ಹೇಳಿ, ಆದರೆ ನನ್ನ ಹೆಸರು ಊರು ಹೇಳಬೇಡಿ ಅನ್ನೋ ರೀತಿಯಲ್ಲಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ಇವತ್ತು ಈ ಸತ್ಯ ಘಟನೆಯನ್ನು ವಿವರಿಸಿದ್ದೀನಿ. ಇದು ನಾನು ನಂಬಿದ ಬಾಬಾರವರ ಕೃಪೆಯಿಂದ ನಡೆದ ಬದಲಾವಣೆ, ಪವಾಡ ಅಂಥೇಳಿ ಅವರು ಇವಾಗಲೂ ಕೂಡ ನಂಬ್ತಾರೆ ಸ್ನೇಹಿತರೆ. ಆದರೆ ಕೆಲವೊಮ್ಮೆ ಗುರು ಸಮಸ್ಯೆಯನ್ನು ತಕ್ಷಣ ತೆಗೆದುಹಾಕೋದಿಲ್ಲ. ಆದರೆ ಅವರು ನಮಗೆ ಆ ಸಮಸ್ಯೆಯನ್ನು ಎದುರಿಸುವ ಶಕ್ತಿಯನ್ನು ಕೊಡ್ತಾರೆ ಆ ಸಮಯದಲ್ಲಿ. ಯಾಕಂದರೆ ಅದು ಪ್ರಾರಬ್ಧ ಕರ್ಮನೂ ಆಗಿರ್ಬೋದು, ಇಲ್ಲ ನಮಗೊಂದು ಪಾಠ ಆಗಿರ್ಬೋದು, ಇಲ್ಲ ನಮ್ಮ ಗಂಡ ಅವರಾಗಿರ್ಬೋದು ಒಂದು ಪಾಠ ಕಲಿಯೋದಾಗಿರುತ್ತೆ. ಹೀಗಾಗಿ ಕೆಲವೊಂದು ಸಾರಿ ಆ ಸಮಸ್ಯೆ ಬೇಗನೆ ನಾವು ಬೇಡ್ಕೊಂಡ ತಕ್ಷಣವೇ ಪರಿಹಾರ ಆಗೋದಿಲ್ಲ. ಅದರ ಪರಿಣಾಮವಾಗಿ ನಾವು ಕುಗ್ಗಬಾರ್ದು. ನಮ್ಮ ಮನಸ್ಸು ಇನ್ನೂ ಬಲವಾಗಿ ಗುರುವಿನಲ್ಲಿ ಶರಣಾಗಿಸ್ಕೊಳ್ಬೇಕು. ಗುರುವಿನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡ್ತಾ ನಾವು ಸಾಕ್ತಾ ಹೋದರೆ ನಮ್ಮ ಜೀವನದ ದಾರಿ ಅವರು ತೋರಿಸ್ತಾನೆ ಹೋಗ್ತಾರೆ. ಭಯಪಡುವ ಅವಶ್ಯಕತೆ ಇರಲ್ಲ. ಯಾಕಂದರೆ ಗುರು ನಮ್ಮ ಜೊತೆ ಇರ್ತಾರಲ್ವಾ. ಯಾವ ಸಮಸ್ಯೆಯು ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ ಅಲ್ವಾ. ಹಾಗೆ ಇನ್ನೊಂದು ಪವಾಡ ಏನಪ್ಪ ಅಂದರೆ, ಅವ್ರ ಗಂಡ ತುಂಬ ಕುಡಿತಾ ಇದ್ರು. ಮದುವೆ ಆದಾಗ ಸ್ವಲ್ಪ ದಿನ ಕುಡಿತಾ ಇರಲಿಲ್ಲ. ಮದುವೆ ಆದ ನಂತರ ನಿಧಾನವಾಗಿ ಕುಡಿಲಿಕ್ಕೆ ಶುರು ಮಾಡಿದರು. ಮಕ್ಕಳ ಎದುರಿಗೆ ಇವರು ಎಲ್ಲೋ ಒಂದು ರೀತಿಲಿ ಆ ಒಂದು ಕುಡಿತದಿಂದ ಏನೋ ಒಂದು ರೀತಿಲಿ ವರ್ತನೆ ಮಾಡಿದಾಗ ನನಗೆಲ್ಲೋ ಒಂದು ರೀತಿಲಿ ಹಿಂಸೆ ಆಗ್ತಿತ್ತು. ಆ ಮಕ್ಕಳು ಗಾಬರಿ ಆಗೋದು, ಹೆದರೋದು, ಇದನ್ನೆಲ್ಲ ಕಂಡು ನನಗೆ ತುಂಬ ಅಂದರೆ ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ಆ ಸಮಯದಲ್ಲೇ ನಾನು ಕೂಡ ಈ ವಿಡಿಯೋಗಳನ್ನು ನೋಡಲಿಕ್ಕೆ ಶುರು ಮಾಡಿದೆ. ಮೊದಲು ಕೂಡ ಬಾಬಾರವರನ್ನು ಆರಾಧನೆ ಮಾಡ್ತಿದ್ದೆ. ಅಷ್ಟು ದೃಢವಾದ ವಿಶ್ವಾಸ ಇಟ್ಟಿಲ್ಲ. ಯಾವಾಗ ನಿಮ್ಮ ಒಂದು ವಿಡಿಯೋಗಳು ಸಂದೇಶಗಳು ಸಿಕ್ಕುವ ಆಗಿಂದ ನಾನು ಬಾಬಾರವರಲ್ಲಿ ಸಂಪೂರ್ಣವಾದ ವಿಶ್ವಾಸ ಇಟ್ಟೆ. ನೀವು ಹೇಳಿದ ಪರಿಹಾರ, ಪೂಜೆ, ವ್ರತ ಎಲ್ಲವನ್ನ ಮಾಡ್ತಾ ಬಂದೆ. ಆದರೂ ಕೂಡ ನನ್ನ ಗಂಡ ಪರಿವರ್ತನೆ ಆಗಲಿಲ್ಲ. 2 ವರ್ಷಗಳ ಕಾಲ ನಾನು ಈ ರೀತಿ ಸೇವೆ ಮಾಡಿದರೂ ಕೂಡ ಎಲ್ಲೋ ಒಂದು ರೀತಿಲಿ ನನಗೆ ಕುಗ್ತಾ ಇದ್ದೆ, ನಿರಾಶೆಗೆ ಒಳಗಾಗ್ತಾ ಇದ್ದೆ. ಎಷ್ಟು ಮಾಡಿದರೂ ಇಷ್ಟೇ ಅಂಥೇಳಿ ಅನ್ನಿಸ್ತಾ ಇತ್ತು. ಆದರೆ ಮತ್ತೆ ನೀವು ಹೇಳ್ತಾ ಇದ್ರಲ್ಲ, ಎಷ್ಟು ಮಾಡಿದರೂ ಇಷ್ಟೇ ಅಂಥೇಳಿ ಅಂದ್ಕೊಳ್ಬಾರ್ದು. ಒಳಗಿಂದ ಒಳಗೆ ಗುರು ಏನೋ ಒಂದು ಸಿದ್ಧಪಡಿಸ್ತಾ ಇರ್ತಾರೆ, ವಿಶೇಷವಾದದ್ದನ್ನೇ ಕೊಡ್ತಾರೆ, ಸಮಯಕ್ಕೆ ಸರಿಯಾಗಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ನನ್ನ ಕರ್ಮವನ್ನು ಕಳ್ಕೊಳ್ತಾ ಇದ್ನೋ, ಇಲ್ಲ ಪಾಠ ಕಲಿತಾ ಇದ್ನೋ, ಒಟ್ಟಾರೆಯಾಗಿ ನನ್ನ ಜೀವನದಲ್ಲಿ ನೀವು ಒಂದೊಂದೇ ಏನು ದಿನನಿತ್ಯ ಸಂದೇಶ ಹೇಳ್ತಾ ಇದ್ರು ಅದು ಎಲ್ಲವೂ ನನಗೆ ಅನ್ವಯಿಸುವಂತೆ ಇರ್ತಿತ್ತು. ಹಾಗಾಗಿ ನಾನು ಒಂದೊಂದೇ ದಿನ ಮುಂದೆ ಹೋಗ್ತಾ ಬಂದೆ ನಂಬಿಕೆಯಿಂದ. ಅವರು ಕುಡಿತಾ ಬಿಡೋ ಹಾಗೆ ಕಾಣಿಸ್ದೇ ಇಲ್ಲ. ಇನ್ನೂ ಹೆಚ್ಚು ಮಾಡ್ತಾ ಹೋಗ್ಬಿಟ್ರು. ಅಂದರೆ ಮೊದಲಿಗಿಂತಲೂ ನಾನು ಪೂಜೆ ವ್ರತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಆಯಿತು. ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಅತ್ತೆ ಮಾವ ನಿನ್ನ ಪೂಜೆ ಪುನಸ್ಕಾರ ಮಾಡಿದಷ್ಟು ನನ್ನ ಮಗ ಹದಗೆಡ್ತಾ ಇದ್ದಾನೆ ಅನ್ನೋ ರೀತಿಲಿ ಅವರು ಆಡ್ಕೊಳ್ಳೋ ರೀತಿಲಿ ವಾತಾವರಣ ಸೃಷ್ಟಿ ಆಯಿತು. ಆದರೂ ಕೂಡ ನಾನು ಕುಗ್ಲಿಲ್ಲ. ಅಳ್ತಿದ್ದೆ, ಬಾಬಾರವ್ರ ಎದುರಿಗೆ ಅಳ್ತಿದ್ದೆ ಭರವಸೆಯಿಂದ. ಬಾಬಾ ನೀವಿದ್ದೀರಾ, ನಾನು ಯಾವುದೇ ಕಾರಣಕ್ಕೂ ಕುಗ್ಗೋದಿಲ್ಲ. ಅದು ಎಷ್ಟು ಕಷ್ಟ ಕೊಡ್ತೀರೋ ಅದೆಲ್ಲ ನಾನು ಒಳ್ಳೇದಕ್ಕೆ ಕೊಡ್ತಾ ಇದ್ದೀರಾ. ಏನೋ ಒಂದು ವಿಶೇಷವಾದದ್ದನ್ನು ನೀವು ನನಗೆ ಕೊಟ್ಟೇ ಕೊಡ್ತೀರಾ. ನಾನು ಹಿಂದೆ ಯಾರಿಗೋ ನೋವು ಕೊಟ್ಟಿದ್ನೋ, ಇಲ್ಲ ಪಾಠ ಕಲಿಬೇಕು ಅಂತ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು ನನಗೊಂದೂ ಗೊತ್ತಾಗ್ತಾ ಇಲ್ಲ ಬಾಬಾ. ಒಟ್ಟಾರೆಯಾಗಿ ನಾನು ನಂಬಿಕೆ ಇಟ್ಟು ನಿಮ್ಮಲ್ಲಿ ಶರಣಾಗ್ತೀನಿ. ಶರಣಾಗೋದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ಅದು ಏನಾಗುತ್ತೋ ನಿಮ್ಮ ಒಂದು ಇಚ್ಛೆ ಇದ್ದ ಹಾಗೆ ಆಗಲಿ ಅನ್ನೋ ರೀತಿಯಲ್ಲಿ ನಾನು ಸಂಪೂರ್ಣವಾಗಿ ಶರಣಾದೆ. 2 ವರ್ಷಗಳ ಈ ರೀತಿ ನಿರಂತರವಾಗಿ ಸೇವೆ, ಜಪ, ತಪ ಏನು ಮಾಡಿದರೂ ಕೂಡ ನನ್ನ ಗಂಡ ಕುಡಿಯೋದನ್ನು ಬಿಡಲಿಲ್ಲ. ಇನ್ನೂ ಅತೀ ಹೆಚ್ಚಾಗ್ತಾ ಹೋಯ್ತು. ಎಷ್ಟು ಬುದ್ಧಿ ಹೇಳಿದರು, ಯಾವುದೇ ರೀತಿ ಪರಿಣಾಮಕಾರಿಯಾದ ನನಗೆ ಒಂದು ರಿಸಲ್ಟ್ ಸಿಗಲೇ ಇಲ್ಲ. ತುಂಬ ನೋವು ಆಗ್ತಾಯಿತ್ತು. ಆದರೂ ಕೂಡ ದಿನನಿತ್ಯ ನಿಮ್ಮ ಸಂದೇಶ ಕೇಳೋದು, ನಾಳೆ ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ, ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ತಗೊಳ್ಳೋದು ಬೇಡ ಅನ್ನೋ ರೀತಿಲಿ ಮತ್ತೆ ಮುಂದೆ ಹೋಗ್ತಾನೇ ಹೋದೆ. ಮನೆಯಲ್ಲಿ ನಾವು ಸ್ಥಿತಿವಂತರೇ ಇಲ್ಲ ಅಂತಲ್ಲ, ಅದೆಲ್ಲೋ ಒಂದು ರೀತಿಯಲ್ಲಿ ಹದಗೆಡಿಸಿತ್ತೋ ನನ್ನ ಗಂಡನ್ನು, ಇಲ್ಲ ಜವಾಬ್ದಾರಿ ಕಡಿಮೆ ಇತ್ತೋ, ಯಾವ ಕಾರಣಕ್ಕೆ ಆ ರೀತಿ ಆಗಿದ್ರೋ, ಇಲ್ಲ ಸಹವಾಸ ದೋಷನೋ ಏನೋ ಅಂತ ಗೊತ್ತಾಗಲಿಲ್ಲ. ಈ ರೀತಿಯಾಗಿ ಒಟ್ಟು ವ್ಯತಿರಿಕ್ತವಾಗಿ ಪರಿಣಾಮ ಉಂಟು ಮಾಡಿದರು. ಒಟ್ಟಾರೆಯಾಗಿ ಅವರಿಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. ದುಡ್ಡು ಇರ್ತಿತ್ತು, ಅಪ್ಪ ಅಮ್ಮ ಸ್ವಲ್ಪ ಆಸ್ತಿ ಮಾಡಿಟ್ಟಿದ್ರು, ಎಲ್ಲೋ ಒಂದು ರೀತಿಯಲ್ಲಿ ಬಾಡಿಗೆ ಅದೆಲ್ಲ ಬರ್ತಿತ್ತು. ಅದನ್ನು ತಗೊಂಡೋಗೋದು, ಖರ್ಚು ಮಾಡೋದು, ಕುಡಿಯೋದು, ಈ ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನನಗೆ ಆಸ್ತಿ ಕರಗತ್ತೆ ಅನ್ನೋದಕ್ಕಿಂತ ನನ್ನ ಗಂಡನೇ ಎಲ್ಲೋ ಒಂದು ರೀತಿಯಲ್ಲಿ ಹಾಳಾಗ್ತಾ ಇದ್ದಾರಲ್ಲ, ಅದನ್ನು ನನ್ನ ಮಕ್ಕಳು ನೋಡಿ ಬೆಳೀತಾ ಇದ್ದಾರಲ್ಲ ಅನ್ನೋ ದುಃಖ ತುಂಬ ಆಗ್ಬಿಟ್ಟಿತ್ತು.
ಆದರೆ ನೀವು ಹೇಳಿದ ರೀತಿಲೇ ಒಂದು ದಿನ ನನ್ನ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರನೇ ನಡೆದ್ಬಿಡ್ತು. ಹೇಳ್ತಾರಲ್ಲ, ನಾವು 2 ವರ್ಷದಿಂದ ಪ್ರಯತ್ನ ಪಟ್ವಿ, 3 ವರ್ಷದಿಂದ ಭಗವಂತನ ಸೇವೆ ಮಾಡಿದ್ವಿ, ಬಾಬಾರವರ ಆರಾಧನೆ ಮಾಡಿದ್ವಿ. ಗುರು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ಏನೋ ಒಂದು ಒಳಗಿಂದ ಒಳಗೆ ಸಿದ್ಧತೆ ನಡೀತಾ ಇರುತ್ತೆ. ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅಂತ ಹೇಳಿ ನೀವೇನು ಹೇಳ್ತೀರಲ್ಲ, ಅದು ಅದೇ ರೀತಿ ಆಗೋಯಿತು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ರಾತ್ರಿ ಇದೇ ಥರ ಕುಡಿದು ಬರಬೇಕಾದ್ರೆ ನಮ್ಮ ಮನೆಯವರಿಗೆ ನಾಯಿ ಕಚ್ಚಿಬಿಡ್ತು. ಅದು ಬೇರೆ ಅವರು ತುಂಬ ಕುಡಿದಿರೋದ್ರಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವರು ಇವರಿಗೆ ಏನೇ ಹೆಚ್ಚು ಕಡಿಮೆ ಆದರೂ ನಾವು ಜವಾಬ್ದಾರಿ ಆಗೋದಿಲ್ಲ. ಯಾಕಂದರೆ ತುಂಬ ಕುಡಿದಿದ್ದಾರೆ, ಟ್ರೀಟ್ಮೆಂಟ್ ಅಂತೂ ಕೊಡ್ತೀವಿ. ನಾಯಿನೂ ಕೂಡ ತುಂಬ ಹತ್ರ ಕಚ್ಚಿಬಿಟ್ಟಿದೆ, ಸೆಪ್ಟಿಕ್ ಆಗುತ್ತೆ, ತುಂಬ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ, ಮತ್ತೆ ಕುಡಿಬಾರ್ದು, ಈ ರೀತಿಯಾಗಿ ಮುನ್ನೆಚ್ಚರಿಕೆಗಳನ್ನು ಕೊಟ್ಟರು. ಆ ಒಂದು ಕುಡಿತದ ಮಬ್ಬಲ್ಲೂ ಕೂಡ ನನ್ನ ಗಂಡ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರು. ಯಾಕಂದರೆ ನಾಯಿ ಕಚ್ಚಿದ ಇದಕ್ಕೆ ಇವರು ಆ ಕುಡಿದಿದ್ದೆಲ್ಲ ಇವರಿಗೆ ಇಳಿದು ಹೋಗ್ಬಿಟ್ಟಿತ್ತು. ಆ ರೀತಿ ಗಾಬರಿ ಆಗಿಬಿಟ್ಟಿದ್ರು, ಎಲ್ಲೋ ಒಂದು ರೀತಿಲಿ ಅಳ್ತಾ ಇದ್ದರು. ಅಂದರೆ ನಾನು ಇದೆಲ್ಲವನ್ನು ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ರೀತಿಲಿ ಅವರು ಭರವಸೆ ಕಳ್ಕೊಂಡ್ಬಿಟ್ಟಿದ್ರು. ಆ ರೀತಿಯಾಗಿ, ಯಾಕಂದರೆ ಅವರು ತುಂಬ ಸೂಕ್ಷ್ಮವಾಗಿದ್ದರು. ಹಾಗೆ ಅವರು ಹೆಚ್ಚು ಹೇಳಬೇಕಂದ್ರೆ ಕಷ್ಟಗಳನ್ನು ಅನುಭವಿಸಿರಲಿಲ್ಲ. ಯಾಕಂದರೆ ಅವರು ಸ್ವಲ್ಪ ಸ್ಥಿತಿವಂತರಾಗಿದ್ದರು. ಹಾಗಾಗಿ ಅವ್ರ ತಂದೆ ತಾಯಿಯವರನ್ನು ಮುದ್ದಾಗಿ ಬೆಳೆಸಿದ್ರಿಂದನೋ ಏನೋ ಕಷ್ಟಗಳು ಗೊತ್ತಿರಲಿಲ್ಲ. ಇವೆಲ್ಲವನ್ನು ಬಿಟ್ಟು ಹೋಗ್ಬಿಡ್ತೀನಿ, ಅದ್ರ ಜೊತೆಗೆ ಮಕ್ಕಳು, ಆವಾಗ ಅವರಿಗೆ ಹೆಂಡತಿ ಮಕ್ಕಳು ಎಲ್ಲರೂ ನೆನಪಾದಂಗೆ ಆಯಿತು. ಒಟ್ಟಾರೆಯಾಗಿ ಆ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ನನ್ನ ಕೈ ಹಿಡಿದು ಜೋರಾಗಿ ಅಳಕ್ಕೆ ಶುರು ಮಾಡಿದ್ರು, ನನ್ನನ್ನು ಉಳಿಸ್ಕೊಳ್ತೀಯಲ್ಲ ನೀನು ಅಂತ ಹೇಳಿ. ಅದನ್ನು ಕೇಳಿ ನನಗೆಲ್ಲೋ ಒಂದು ರೀತಿಯಲ್ಲಿ ಹೊಟ್ಟೆಯಲ್ಲೆಲ್ಲ ಸಂಕಟ ಆಗಕ್ಕೆ ಶುರುವಾಯಿತು. ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೆ, ಬಾಬಾ ನನ್ನ ಗಂಡ ತಿಳಿಯದೇನೋ ತಪ್ಪು ಮಾಡಿರ್ಬೋದು, ದಯವಿಟ್ಟು ಅವರನ್ನು ಕ್ಷಮಿಸ್ಬಿಡಿ ಬಾಬಾ. ಅವರು ತಿದ್ಕೊಳ್ತೀನಿ ಅಂತೇಳಿ ಒಂದು ಅವಕಾಶವನ್ನು ಕೇಳ್ತಿದ್ದಾರೆ, ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ ಬಾಬಾ, ಪ್ಲೀಸ್ ಬಾಬಾ ಅಂತ ಹೇಳಿ ನಾನು ಬಹಳಷ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡೆ. ಹಾಗೆ ಒಂದು ಸಂಕಲ್ಪ ಕೂಡ ಮಾಡಿದೆ. ನನ್ನ ಗಂಡನಿಗೂ ಕೂಡ ಧೈರ್ಯ ತುಂಬಿದೆ. ಬಾಬಾ ಇದ್ದಾರೆ ನಮ್ಮ ಜೊತೆಗೆ, ಗುರು ಇದ್ದಾರೆ, ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಲ್ಲ, ಎಲ್ಲ ಒಳ್ಳೆಯದಾಗತ್ತೆ, ನೀವು ಹೆದರಬೇಡ್ರಿ, ಎಲ್ಲ ವಾಸಿ ಆಗುತ್ತೆ ಅಂತ ಹೇಳಿ ಅವರಿಗೂ ಕೂಡ ಧೈರ್ಯ ತುಂಬ್ತಾ ಹೋದೆ. ದಿನನಿತ್ಯ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡೆ. ಅವ್ರಿಗೆ ಭರವಸೆ ತುಂಬಿದೆ. ಅವರು ಭರವಸೆ ಕಳ್ಕೊಂಡ್ಬಿಟ್ಟಿದ್ರು, ಗಾಬರಿ ಆಗಿಬಿಟ್ಟಿದ್ರು, ಭಯ ಪಟ್ಬಿಟ್ಟಿದ್ರು, ಬದುಕ್ತೀನೋ ಇಲ್ಲೋ, ಏನಾಗುತ್ತೋ ಏನೋ ಅನ್ನೋ ರೀತಿಲಿ. ಅಂದರೆ ನಾಯಿ ಕಚ್ಚಿದರೆ ಅದು ಸೆಪ್ಟಿಕ್ ಆಗ್ಬೋದು, ಇಲ್ಲ ನಂಜಾಗ್ಬೋದು, ಅದರಿಂದ ಏನಾದರೂ ಸಮಸ್ಯೆ ಆಗ್ಬೋದು ಅನ್ನೋ ರೀತಿಲಿ ಹುಚ್ಚಿಡಿಬೋದು. ಇವೆಲ್ಲವೂ ಅವ್ರ ಮನಸ್ಸಲ್ಲಿ ತುಂಬ ಕಲ್ಪನೆ ಇತ್ತು. ಇದರಿಂದ ಹೊರಗೆ ಬರೋಕ್ಕೆ ಅವರಿಗೊಂದು 6-7 ತಿಂಗಳೇ ತಗೊಳ್ತು. ಅಲ್ಲಿಯವರೆಗೂ ನಾನು ಅವ್ರನ್ನ ಒಂದು ಮಗುವಿನ ಥರ ನೋಡಿಕೊಂಡೆ. ಅವರು ಸಂಪೂರ್ಣವಾಗಿ ಹುಷಾರಾದರು. ಅಂದರೆ ಅವರು ದೈಹಿಕವಾಗಿ ಹುಷಾರಾಗೋದಕ್ಕಿಂತ ಮಾನಸಿಕವಾಗಿ ಹುಷಾರಾದರು. ಯಾಕಂದರೆ ಮಾನಸಿಕವಾಗಿ ತುಂಬ ಕುಗ್ಬಿಟ್ಟಿದ್ರು, ನನಗೆ ಎಲ್ಲಿ ಹುಚ್ಚಿಡ್ದು ಬಿಡುತ್ತೋ ಅನ್ನೋ ರೀತಿಯಲ್ಲಿ ಅವರು ಆ ರೀತಿ ಅಂದ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ನಾಯಿ ತುಂಬ ಕಚ್ಚಿಬಿಟ್ಟಿತ್ತು, ಏನೂ ಸಮಸ್ಯೆ ಆಗಲಿಲ್ಲ. ಒಟ್ಟಾರೆಯಾಗಿ ಒಂದು ನಾಯಿ ಮೂಲಕ ಅವರಿಗೊಂದು ಪಾಠ ಸಿಗಬೇಕಾಗಿತ್ತು. ಯಾಕಂದರೆ ಆ ಕುಡಿತದಿಂದ ಹೊರಗೆ ಬರಬೇಕು ಅಂದರೆ ಅಲ್ಲಿ ಏನೋ ಒಂದು ನಡಿಬೇಕಾಗಿತ್ತು. ಅದನ್ನು ಬಾಬಾ ಈ ರೀತಿಯಾಗಿ ನಡೆಸಿದ್ರು, ಒಂದು ಭಯ ಹುಟ್ಟಿಸಿದ್ರು ಅಂತೇಳಿ ನಾನು ಈಗಲೂ ಕೂಡ ಅಂದ್ಕೊಳ್ತೀನಿ. ಆ ನಾಯಿ ಬಂದು ಕಚ್ಚದೇ ಇದ್ದರೆ ಒಟ್ಟಾರೆಯಾಗಿ ಅವ್ರ ಕರ್ಮ, ಅಂದರೆ ಬಾಬಾನಲ್ಲಿ ನಾನು ಸೇವೆ ಮಾಡಿದ್ದು, ಸಂಕಲ್ಪ ಮಾಡಿದ್ದು, ಒಟ್ಟಾರೆಯಾಗಿ ಬಾಬಾ ನನ್ನ ಸಮಸ್ಯೆಗೆ ಪರಿಹಾರ ಈ ರೀತಿಯಾಗಿ ನಾಯಿ ಕಚ್ಚಿಸುವ ಮೂಲಕ ಆ ಒಂದು ಕುಡಿತದ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರ ಕೊಟ್ಟಿದ್ದರು. ನನ್ನ ಗಂಡ ಶಪಥನೆ ಮಾಡಿಬಿಟ್ರಿ, ನಾನು ಯಾವತ್ತೂ ಜೀವ ಇರೋವರೆಗೂ ಇನ್ನು ಕುಡಿಯೋದಿಲ್ಲ ಅನ್ನೋ ರೀತಿಯಲ್ಲಿ. ಅಷ್ಟರ ಮಟ್ಟಿಗೆ ಅವರು ಬದಲಾಗಿ ಈಗ ನಾವು ಆರಾಮಾಗಿದ್ದೀವಿ. ಇದರ ಮಧ್ಯೆನೇ ನಾವು ಮಕ್ಕಳನ್ನು ಕರ್ಕೊಂಡು ಒಂದು ಬಾರಿ ಶಿರಡಿಗೂ ಕೂಡ ಹೋಗಿ ಬಂದ್ವಿ. ಅಲ್ಲಿ 1-2 ದಿನ ಇದ್ದು ಬಾಬಾರವರ ಆರತಿ ಎಲ್ಲ ನೋಡಿಕೊಂಡು ಅನ್ನದಾನಕ್ಕೆ ನಮ್ಮ ಕೈಲಾದ ಸೇವೆಯನ್ನು ಮಾಡಿ ನೆಮ್ಮದಿಯಾಗಿ ಅಲ್ಲಿಂದ ಬಂದಿದ್ದೀವಿ. ಸಮಾಧಿಯ ಮೆಟ್ಟಿಲು ಹತ್ತಿತಾ ಇದ್ದ ಹಾಗೆ ಅದೇನೋ ಕಣ್ಣೀರು ಬರ್ತದೆ ಅಂತ ಹೇಳ್ತಿರಲ್ಲ ನೀವು, ಅದೇ ರೀತಿ ಬಾಬಾರವರ ಮುಖವನ್ನು ನೋಡ್ತಾ ಇದ್ದ ಹಾಗೆ ನನಗೆ ತುಂಬ ಧಾರಾಕಾರವಾಗಿ, ನನಗೆ ಅರಿವಿಲ್ಲದಂತೆ ಕಣ್ಣೀರು ಬರಲಿಕ್ಕೆ ಶುರುವಾಯಿತು. ಬಾಬಾರವರೇ ನನ್ನನ್ನು ಸಮಾಧಾನ ಪಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇತ್ತು. ನೋವಿಂದ ಕಣ್ಣೀರು ಬರ್ತಾ ಇರಲಿಲ್ಲ, ಸಂತೋಷದಿಂದ ಕಣ್ಣೀರು ಬರ್ತಾ ಇತ್ತು. ಹಾಗೆ ನನ್ನ ಜೀವನದಲ್ಲಿರುವ ನೋವುಗಳಾಗಿರ್ಬೋದು, ನನ್ನಲ್ಲಿರುವ ದೋಷಗಳಾಗಿರ್ಬೋದು, ಕಹಿ ಘಟನೆಗಳು ಹಿಂದಿನ ನಡೆದಿದ್ದು, ಅವೆಲ್ಲವೂ ಆ ಕಣ್ಣೀರು ಜೊತೆಗೆ ಹೋಗಿ ನನ್ನ ಮನಸ್ಸು, ನನ್ನ ದೇಹ ಪರಿಪೂರ್ಣವಾಗಿ ಹಗುರವಾದ ಅನುಭವ ನನಗಾಗಿತ್ತು. ಅಲ್ಲಿಂದ ಬರಬೇಕಾದ್ರೆ ನೀವು ಹೇಳುವ ಪ್ರತಿಯೊಂದು ಮಾತು ಬಾಬಾರವರ ವಿಚಾರದಲ್ಲಿ ಅರ್ಥಗರ್ಭಿತ ಸತ್ಯ ಆಗಿದೆ. ಜೀವನದಲ್ಲಿ ಒಬ್ಬ ಗುರು ಇರಬೇಕು, ನಾನು ನನ್ನದು ಅನ್ನೋ ಅಹಂಕಾರ ಅಳಿಯಲಿಕ್ಕೆ ಗುರುವಿರಬೇಕು. ಹಾಗೆ ಕಷ್ಟ ಕಾರ್ಪಣ್ಯಗಳು ಇವೆಲ್ಲದನ್ನು ಕಳ್ಕೊಳ್ಳೋಕ್ಕೂ ಕೂಡ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ. ಆ ಕಷ್ಟ ಕಾರ್ಪಣ್ಯ ಅವೆಲ್ಲವೂ ಬರೋದು ನಮ್ಮ ಪರೀಕ್ಷೆಗಳು. ಅವುಗಳನ್ನ ಆ ಪರೀಕ್ಷೆಯಲ್ಲಿ ನಾವು ಹೇಗೆ ಪಾಸ್ ಆಗಬೇಕು ಅನ್ನೋದಾದರೆ ಹೀಗೆ ಗುರುವಿನ ಮಾರ್ಗದರ್ಶನ ಹಂತ ಹಂತವಾಗಿ ಸಿಗಬೇಕು. ಆಗಲೇ ನಾವು ಆ ಪರೀಕ್ಷೆಯಲ್ಲಿ ಪಾಸ್ ಆಗೋದು. ನಿಮಗೆ ಅನಂತ ಧನ್ಯವಾದಗಳು. ಅಂತಹ ಒಬ್ಬ ಸದ್ಗುರುವನ್ನು ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ ಅಂದರು. ಸ್ನೇಹಿತರೆ, ಇಲ್ಲಿ ಮಾಧ್ಯಮ ಮಾತ್ರ ನಾನು, ಬಾಬಾ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಿಮಗೆಲ್ಲ ಒಂದು ಸಂದೇಶವನ್ನು ಕೊಡಲಿ, ಅಂದರೆ ಬೆಳಕನ್ನು ತುಂಬಿಸ್ಲಿ, ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ಕೊಡಲಿ. ಅದರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಇವತ್ತಿನ ಕಷ್ಟವನ್ನು ಅಂದರೆ ಕಳೆದು ಹೋಗುತ್ತೆ, ನಾಳೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಭರವಸೆಯಿಂದ ಮುಂದೆ ಹೋಗಲಿ. ಹಾಗೆ ಕೆಲವು ಏನೇ ಸಮಸ್ಯೆ ದುಃಖಗಳನ್ನು ಬಂದರೂ ಕೂಡ ಅವುಗಳನ್ನು ಎದುರಿಸಬೇಕು. ನಿಮ್ಮ ಆತ್ಮದ ಉದ್ದೇಶ ಏನಿರುತ್ತೆ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇವೆಲ್ಲವೂ ಒಂದು ಪರೀಕ್ಷೆಗಳಾಗಿರ್ತವೆ ಅನ್ನೋ ರೀತಿಯಲ್ಲಿ ನಿಮಗೆ ಮನ ಮುಟ್ಟುವ ಹಾಗೆ ಸಂದೇಶವನ್ನು ಹೇಳುವಂಥ ಒಂದು ಯೋಗ್ಯತೆಯನ್ನು ಬಾಬಾ ಕೊಟ್ಟಿದ್ದಾರೆ ಅಂದರೆ ಖಂಡಿತ ಅದಕ್ಕೆ ನಾನು ಕೂಡ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಯಾವುದೂ ಕೂಡ ಕಾರಣವಿಲ್ಲದೆ ನಡೆಯೋದಿಲ್ಲ. ಗುರು ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಅದು ಸುಮ್ಮನೆ ಅಲ್ಲ ಅಲ್ವಾ.
ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ. ಅವರ ಒಂದು ಸಂದೇಶಗಳನ್ನು, ಅವರ ಲೀಲೆಗಳನ್ನು ಎಲ್ಲವನ್ನು ಹೇಳೋ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಆ ಗುರುವಿಗೆ ಯಾವಾಗಲೂ ಕೃತಜ್ಞಳಾಗಿರ್ತೀನಿ. ಹಾಗೆ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನೀವು ಕೂಡ ನನಗೆ ಎಷ್ಟೋ ಕಲಿಕೆಯನ್ನು ಕೊಟ್ಟಿದ್ದೀರಾ ಅಲ್ವಾ. ನಾನು ನಿಮಗೆ ಈ ಸಂದೇಶಗಳನ್ನು ಕೊಟ್ಟು ನಿಮ್ಮ ಜೀವನವನ್ನು ಬದಲಾಯಿಸ್ತಾ ಇದ್ದೀನಿ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ. ಆದರೆ ನಿಮ್ಮ ಕಮೆಂಟ್ಗಳು, ನೀವು ನಮ್ಮನ್ನು ನಂಬಿ ನಿಮ್ಮ ಒಂದು ಸ್ವಂತ ವಿಚಾರಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು, ಬಾಬಾರವರ ಲೀಲೆಗಳನ್ನು, ಹಾಗೆ ಅವರ ವಿಚಾರದಲ್ಲಿ ಪೂಜೆ ಪುನಸ್ಕಾರ ಏನೇ ಒಂದು ಭರವಸೆ ಇಟ್ಟು ಮಾಡ್ಕೊಳ್ರಿ, ಮಂತ್ರ ಜಪ ಆಗಿರ್ಬೋದು, ಏನೇ ಆಗಿರ್ಬೋದು ಹೇಳ್ತೀವಿ ಅಂದರೆ ಅದನ್ನು ನೀವು ನಿಷ್ಠೆಯಿಂದ ಮಾಡ್ತಿರಲ್ಲ, ಅದಕ್ಕೆ ತಕ್ಕ ಹಾಗೆ ಫಲ ಸಿಕ್ಕಿರುತ್ತೆ ಅಷ್ಟೇ ಸ್ನೇಹಿತರೆ. ಮಾಧ್ಯಮ ನಾನು, ಫಲ ಕೊಡುವವರು ಆ ಗುರು ಇಲ್ಲಿದ್ದಾರೆ, ಏನು ಬೇಕಾದರೂ ಕೊಡ್ತಾರೆ. ನೀವು ಅಷ್ಟೇ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಅವ್ರಿಗೆ ಶರಣಾದರೆ ಅವರು ನಿಮಗೆ ಅಸಂಭವ ಅಂದದ್ದನ್ನು ಕೂಡ ಸಂಭವ ಮಾಡಿಕೊಡ್ತಾರೆ ಅಂತ ಹೇಳಿ ನಾನು ತೋರಿಸಿದ್ದೀನಿ ಅಷ್ಟೇ. ಆದರೆ ನಿಮ್ಮ ಪ್ರಯತ್ನ, ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ, ನಿಮ್ಮ ಶಕ್ತಿ, ನಿಮ್ಮ ಒಂದು ನಿಷ್ಕಲ್ಮಶ ಭಾವದ ಭಕ್ತಿಯ ಪ್ರಾರ್ಥನೆಯ ಅನುಸಾರವಾಗಿ ನೀವು ನಿಮ್ಮ ಜೀವನದಲ್ಲಿ ಅವರ ಆಶೀರ್ವಾದಗಳನ್ನು ಪಡ್ಕೊಂಡಿದ್ದೀರ. ಮಾಹಿತಿ ಇಷ್ಟವಾದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.